ಕರುನಾಡಿಗೂ ಅಯೋಧ್ಯೆ ರಾಮನೇ ಸೇತುವೆ. ರಾಮಲಲ್ಲಾ ಕೆತ್ತನೆಯ ಮೂಲ ಯಾವುದು ಗೊತ್ತಾ? ದಕ್ಷಿಣ ರಾಮ ಸೇತುವೆಯಿಂದ ಅಯೋಧ್ಯೆಯವರೆಗೆ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಶ್ರೀರಾಮ ಭಾರತ ಹಿಂದೂಗಳಲ್ಲಿ ನೆಲೆಸಿರುವಂತಹ ಒಂದು ದೇವರು, ಹೃದಯದಲ್ಲಿ ನೆಲೆಸಿರುವಂತಹ ಒಂದು ದೇವರು ಅಂದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಅಯೋಧ್ಯೆಯಲ್ಲಿರುವ ಶ್ರೀರಾಮ ಮಂದಿರವನ್ನ ಉದ್ಘಾಟನೆ ಮಾಡಲಿಕ್ಕೆ ಜನವರಿ 22ನೇ ತಾರೀಕು ಗುರ್ತು ಆಗಿದೆ. ಹಾಗಾದ್ರೆ ಶ್ರೀರಾಮಚಂದ್ರನ, ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮಚಂದ್ರ ಅವರ ನಿಜವಾದ ಹಿಸ್ಟ್ರಿ ಏನು? ಎಷ್ಟು ಹೆಣಗಳು ಬಿದ್ದಿದ್ದಾವೆ, ಎಷ್ಟು ಮಾರಣಾಂತಿಕ ಹಲ್ಲೆಗಳು ನಡೆದಿವೆ ಈ ಒಂದು ದೇವಸ್ಥಾನಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ರಾಮ ಮಂದಿರದ ನಿರ್ಮಾಣ ಎನ್ನುವಂಥದ್ದು ಭಾರತೀಯರ ಬಹುದಿನಗಳ ಕನಸು. ಅದರಲ್ಲೂ ರಾಮನ ಜನ್ಮಭೂಮಿಯಲ್ಲಿಯೇ ನಿರ್ಮಾಣ ಮಾಡೋದು ಮತ್ತೊಂದು ಹೆಮ್ಮೆಯ ವಿಚಾರ. ಅದಕ್ಕಾಗಿಯೇ ದಿನಗಣನೆ ಶುರುವಾಗಿದ್ದು ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇದೆ. ಆದ್ರೆ ಇಂತಹ ಕ್ಷಣದ ಹಿಂದೆ ಒಂದು ರೋಚಕ ಕಹಾನಿಯೇ ಇದೆ ಅನ್ನೋದು ಮರೆಯಕ್ಕಾಗಲ್ಲ. ಹೌದು, ರಾಮ ಮಂದಿರ ನಿರ್ಮಾಣ ಹಿಂದಿನ ಪರಿಶ್ರಮದ ಬಗ್ಗೆ ಎಳೆಯಾಗಿ ಬೆಚ್ಚಿಡ್ತೀವಿ ನೋಡಿ. ಹಾಗೆ ನಮ್ಮ ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ಇರೋ ಸಂಬಂಧವನ್ನ ಕೂಡ ಹೇಳ್ತೀವಿ. ಎಸ್ ಸ್ನೇಹಿತರೆ, ನಾವೇನು ಶ್ರೀರಾಮ ಮಂದಿರವನ್ನ ಕಟ್ಟಿದ್ದೇವೋ ಅಲ್ಲಿ 1528ರಲ್ಲಿ ಮೊದಲ ಬಾರಿಗೆ ಬಾಬರ್ ಮಂತ್ರಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ರು. ಅದಾದ ಬಳಿಕ ಮೊದಲ ಬಾರಿಗೆ 1853ರಲ್ಲಿ ಗಲಭೆ ಶುರುವಾಗಿತ್ತು. ಇದನ್ನ ಗಮನಿಸಿದ ಬ್ರಿಟಿಷ್ ಸರ್ಕಾರ ಆ ಸ್ಥಳದಲ್ಲಿ ಬೇಲಿಯನ್ನ ಹಾಕಿತ್ತು. ಮುಸ್ಲಿಮರಿಗೆ ಒಳಗೆ ಮತ್ತು ಹೊರಗೆ ಹಿಂದೂಗಳಿಗೆ ಪೂಜೆ ಮಾಡಲು ಅವಕಾಶವನ್ನ ನೀಡಿತ್ತು. ಇದರ ನಡುವೆ 1949ರಲ್ಲಿ ಇದ್ದಕ್ಕಿದ್ದಂತೆ ರಾಮ ಮಂದಿರ ವಿಗ್ರಹಗಳು ಕಾಣಿಸಿಕೊಂಡ್ವು. ಇದೇ ಸಮಯದಲ್ಲಿ ಮುಸ್ಲಿಮರು ಯಾರು ತಂದು ಇಟ್ಟಿದ್ದಾರೆ ಅಂತ ವಾದವನ್ನ ಮಾಡಿದ್ರು. ಅದಾದ ಬಳಿಕ ಯುಪಿ ಸರ್ಕಾರ ವಿಗ್ರಹಗಳನ್ನ ತೆರೆಯಲು ಆದೇಶವನ್ನ ನೀಡಿತ್ತು. ನಂತರ ವಿವಾದಿತ ಪ್ರದೇಶವೆಂದು ಬೀಗವನ್ನ ಜಡಿಯಲಾಗಿತ್ತು. ಇದಾದ ಬಳಿಕ ಫೈಜಾಬಾದ್ ಸಿವಿಲ್ ನ್ಯಾಯಾಲಯದಲ್ಲಿ 2 ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರಲ್ಲಿ ಒಂದರಲ್ಲಿ ರಾಮಲಲ್ಲಾ ಪೂಜೆಗೆ ಅನುಮತಿ ಹಾಗೂ ಇನ್ನೊಂದರಲ್ಲಿ ವಿವಾದಿತ ಕಟ್ಟಡದಲ್ಲಿ ರಾಮನ ವಿಗ್ರಹ ಇರಿಸಲು ಅನುಮತಿಯನ್ನ ಕೋರಲಾಗಿತ್ತು. 1959ರಲ್ಲಿ ನಿರ್ಮೋಹಿ ಅಖಾರ 3ನೇ ಅರ್ಜಿಯನ್ನ ಸಲ್ಲಿಸಿದ್ರು. ಇದಾದ ಬಳಿಕ 1961ರಲ್ಲಿ ಯುಪಿ ಸುನ್ನಿ ವಕ್ಫ್ ಬೋರ್ಡ್ ವಿವಾದಿತ ಸ್ಥಳವನ್ನ ಸ್ವಾಧೀನಪಡಿಸಿಕೊಳ್ಳಲು ಮತ್ತು ವಿಗ್ರಹವನ್ನ ತೆರೆದು ಹಾಕಲು ಒತ್ತಾಯಿಸಲು ಅರ್ಜಿಯನ್ನ ಸಲ್ಲಿಸಲಾಯಿತು. ಇದರ ನಡುವೆ 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ ವಿವಾದಿತ ದೇವಸ್ಥಾನ ನಿರ್ಮಾಣಕ್ಕೆ ಸಮಿತಿಯೊಂದನ್ನ ರಚಿಸಿತ್ತು. ಅದನಂತರ ಕೆಲ ತೀರ್ಮಾನದ ಬಳಿಕ 1986ರಲ್ಲಿ ಬೀಗವನ್ನ ತೆರೆಯಲಾಯಿತು. ಹಿಂದೂಗಳ ಪೂಜೆಗೆ ಅವಕಾಶವನ್ನ ಕೂಡ ನೀಡಲಾಯಿತು. ಡಿಸೆಂಬರ್ 6, 1992ರಲ್ಲಿ ವಿಎಚ್ಪಿ, ಶಿವಸೇನೆ ಸೇರಿದಂತೆ ಹಲವು ಹಿಂದೂ ಸಂಘಟನೆಗಳ ಲಕ್ಷಾಂತರ ಕಾರ್ಯಕರ್ತರು ವಿವಾದಿತ ಕಟ್ಟಡವನ್ನ ನೆಲಸಮಗೊಳಿಸಿದ್ರು. ಆಗ ಇಡೀ ದೇಶವು ಕೋಮು ಗಲಭೆಯಲ್ಲಿ ಭುಗಿಲೆದ್ದಿತ್ತು. 2000ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ರು. ನಂತರ 2002ರಲ್ಲಿ ಹಿಂದೂ ಕಾರ್ಯಕರ್ತರು ಇದ್ದ ರೈಲಿಗೆ ಬೆಂಕಿಯನ್ನ ಹಚ್ಚಲಾಗಿತ್ತು. 58 ಜನರು ಹತ್ಯೆಯಾಯಿತು. ಈ ಗಲಭೆಯು ಹೆಚ್ಚಾಗಿ 2000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಇದಾದ ಬಳಿಕ ಕೋರ್ಟ್ ಮೆಟ್ಟಿಲು ಏರಿದ ಪ್ರಕರಣ 2010ರಲ್ಲಿ ಸ್ಥಳದಲ್ಲಿ 3 ಭಾಗಗಳಾಗಿ ಮಾಡಿ ಸುನ್ನಿ ವಕ್ಫ್ ಬೋರ್ಡ್ ರಾಮ್ ಲಲ್ಲಾ ವಿರಾಜಮಾನ್ ಹಾಗೂ ನಿರ್ಮೋಹಿ ಅಖಾರಕ್ಕೆ ಸಮಾನವಾಗಿ ನೀಡಿತ್ತು. ನಂತರ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಿ ನ್ಯಾಯಾಲಯದ ಹೊರಗೆ ಬಗೆಹರಿಸಿಕೊಳ್ಳಿ ಅಂತ ಹೇಳಿತ್ತು. ನಂತರ ನ್ಯಾಯಾಲಯದ ಹೊರಗೆ ಇತ್ಯರ್ಥಕ್ಕೆ ವಿಫಲವಾಗಿತ್ತು. ಅದಾದ ಬಳಿಕ ಮತ್ತೆ ತಾನೇ ಪ್ರಕರಣವನ್ನ ಕೈಗೆತ್ತಿಕೊಂಡು ನವೆಂಬರ್ 9, 2019ರಂದು ತೀರ್ಪು ನೀಡಿತ್ತು. ಇದರ ಪ್ರಕಾರ 2.77 ಎಕರೆ ಜಮೀನನ್ನ ಹಿಂದೂಗಳಿಗೆ ನೀಡಲಾಗಿತ್ತು. ಮಸೀದಿಗೆ ಪ್ರತ್ಯೇಕವಾಗಿ 5 ಎಕರೆಯನ್ನ ನೀಡಿತ್ತು. 28 ವರ್ಷಗಳ ಬಳಿಕ ರಾಮ್ ಟೆಂಟ್ ನಿಂದ ದೇವಾಲಯಕ್ಕೆ ರಾಮನ ವಿಗ್ರಹ ಬರುತ್ತಿದೆ. ಇದೆಲ್ಲವೂ ಒಂದು ಇತಿಹಾಸ. ಈಗ ಮತ್ತೊಂದು ಇತಿಹಾಸ ಆರಂಭವಾಗಿದೆ. ಅದುವೇ ರಾಮ ಮಂದಿರದ ಭವ್ಯ ಇತಿಹಾಸ. ಹೌದು, ರಾಮ ಮಂದಿರವನ್ನ ಜನವರಿ 22ರಂದು ಉದ್ಘಾಟನೆ ಮಾಡಲಾಗ್ತಾ ಇದೆ. ಇದಕ್ಕಾಗಿ ದೇಶದ ಗಣ್ಯರನ್ನ ಆಹ್ವಾನ ಕೂಡ ಮಾಡಲಾಗಿದೆ. ಖುದ್ದು ಪ್ರಧಾನಿಯವರು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ಜನವರಿ 14ರಂದು ಮಕರ ಸಂಕ್ರಾಂತಿಯ ನಂತರ ರಾಮ ಮಂದಿರದ ಪ್ರತಿಷ್ಠಾಪನೆಯ
ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಮತ್ತು ಭಗವಾನ್ ರಾಮನ ಪ್ರಾಣವನ್ನ ಪ್ರತಿಷ್ಠಾಪನೆ ಮಾಡಲು 10 ದಿನಗಳ ಆಚರಣೆಯನ್ನ ಮಾಡಲು ದೇವಾಲಯ ಟ್ರಸ್ಟ್ ನಿರ್ಧಾರ ಮಾಡಿದೆ. ಇನ್ನು ರಾಮ ಮಂದಿರದ ವಿಶಿಷ್ಟ ನೋಡಬೇಕು ಅಂದ್ರೆ 2.7 ಎಕರೆಯಲ್ಲಿ ನಿರ್ಮಾಣವಾಗುತ್ತಿರುವ ಮಂದಿರ ಒಟ್ಟು 57,400 ಚದರ ಅಡಿ ಇದೆ. ಒಟ್ಟು ಉದ್ದ 360 ಅಡಿ ಇದೆ. ಒಟ್ಟು ಅಗಲ 235 ಅಡಿ ಇದೆ. ಒಟ್ಟು ಎತ್ತರ 161 ಅಡಿ ಇದ್ದು ಭವ್ಯವಾಗಿ ನಿರ್ಮಾಣ ಮಾಡಲಾಗಿದೆ. ಅದರಲ್ಲೂ ರಾಮನ ವಿಗ್ರಹವಂತೂ ವಿಶೇಷವಾಗಿದ್ದು, ಇಂತಹ ವಿಶೇಷ ಕೆತ್ತನೆಯ ಹಿಂದೆ ನಮ್ಮ ಕನ್ನಡಿಗರ ಹೆಮ್ಮೆ ವಿಚಾರ ಕೂಡ ಅಡಗಿದೆ. ಖಂಡಿತ ಇಂತಹ ವಿಗ್ರಹ ಕೆತ್ತನೆಯಲ್ಲಿ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿ ರಾಜ್ ಅವರು ಕೂಡ ಒಬ್ಬರಾಗಿದ್ದಾರೆ. ಅವರು ಈಗಾಗಲೇ ತಮ್ಮ ಕೆಲಸವನ್ನ ನೆರವೇರಿಸಿದ್ದಾರೆ. ಈಗ ಕೆಲಸ ಮುಗಿದಿದೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ರಾಮ ಮಂದಿರದ ದೇಣಿಗೆಯ ಅಭಿಯಾನವನ್ನು ಕೂಡ ಶುರು ಮಾಡಲಾಗಿದೆ. ರಾಮ ಮಂದಿರಕ್ಕೆ ಯಾರಾದರೂ ದೇಣಿಗೆಯನ್ನ ನೀಡಿದರೆ ಅವರಿಗೆ ತೆರಿಗೆಯಲ್ಲಿ ವಿನಾಯಿತಿ ಕೂಡ ನೀಡಲಾಗುತ್ತೆ. ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲೂ ದೇಣಿಗೆಯನ್ನ ನೀಡಬಹುದು. ಇನ್ನೊಂದು ವಿಚಾರ, ರಾಮನಿಗೂ ದಕ್ಷಿಣ ಭಾರತಕ್ಕೂ ಅವಿನಾಭಾವ ಸಂಬಂಧವಿದೆ. ಅದರಲ್ಲಿಯೂ ರಾಮ ಸೇತುವೆ ಇರೋದು ನಮ್ಮ ದಕ್ಷಿಣದಲ್ಲೇ, ನೆನಪಿರಲಿ ಸ್ನೇಹಿತರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.